ಕಲರ್ಸ್ ಅವ್ರಿಗೆ ಕೇಳು, ಇನ್ನೊಂದಿಬ್ರು ಕಪಲ್ ಸೇರಿಸ್ಬೋದಂತ. ನಮ್ಮ ಅಪ್ಪ ಅಮ್ಮನ ನಿಮ್ಮ ಅಪ್ಪ ಅಮ್ಮನ ಫುಲ್ ಮಗು ಕೆಲಸ ಎಲ್ಲ ನೀನೇ ಮಾಡ್ಕೊಂಡು ನೀ ತುಂಬ ಎಂಜಾಯ್ ಮಾಡ್ತೀಯ. ಮತ್ತು ಇದನ್ನು ಎಂಜಾಯ್ ಮಾಡ್ತಾ ಇರೋದು ನೋಡಿದರೆ ನಂಗೆ ತುಂಬ ಖುಷಿ ಆಗುತ್ತೆ. ಪಾಪು ಸ್ವಲ್ಪ ದೊಡ್ಡವಳಾದ್ಮೇಲೆ ಅವಳನ್ನ ಯಾವಾಗಲೂ ಎತ್ಕೊಳ್ಳೋ ಅಷ್ಟು ಶಕ್ತಿ ನನಗೆ ಬೇಕು ಅಂದರೆ ನಾನು ಬ್ಯಾಕ್ ಟು ನಾರ್ಮಲ್ ಆಗಲೇಬೇಕು. ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮೊದಲ ದಿನದ ರಾಜಾರಾಣಿ ಶೂಟ್ಗೆ ಬಂದಿದ್ದೀನಿ. ಬೇಗ ಬೇಗ ರೆಡಿ ಆಗ್ತಾ ಇದ್ದೀನಿ. ಹಾಗೆಯೇ ಕಾಸ್ಟ್ಯೂಮ್, ಜ್ಯುವೆಲ್ರಿ ಎಲ್ಲ ರೆಡಿ ಆಗಿದೆ. ಹಾಗೆಯೇ ಶೂಟಿಗೆ ಬರೋದಕ್ಕಿಂತ ಮುಂಚೆ ನಾನು ಏನೆಲ್ಲ ರೆಡಿ ಮಾಡಿಕೊಂಡು ಶೂಟಿಗೆ ಬಂದೆ ಅನ್ನೋದನ್ನು ಕೂಡ, ಹಾಗೆಯೇ ನನ್ನ ದಿನ ಹೇಗಿತ್ತು, ನನ್ನೊಟ್ಟಿಗೆ ಯಾರೆಲ್ಲ ಬಂದರು, ಪಾಪುನ ಹೇಗೆ ಮ್ಯಾನೇಜ್ ಮಾಡಿದೆ, ಶೂಟ್ ಹೇಗಾಯಿತು, ಇದೆಲ್ಲದನ್ನು ನಿಮ್ಮೊಟ್ಟಿಗೆ ಹಂಚ್ಕೋತೀನಿ. ಇದು ಇವತ್ತು ನಾನು ಬಳಸ್ತಾ ಇರೋ ಕಾಸ್ಟ್ಯೂಮ್. ಪೂರ್ತಿ ರೆಡಿ ಆದಮೇಲೆ ಫೈನಲ್ ಆಗಿ ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ. ಈಗ ನಾನು ಬಳಸ್ತಾ ಇರೋ ಲಿಪ್ಸ್ಟಿಕ್ ತುಂಬಾನೇ ಡಿಫ್ರೆಂಟ್ ಆಗಿದೆ. ಸೀರಿಯಸ್ಲಿ ಐ ಹ್ಯಾವ್ ನೆವರ್ ಸೀನ್ ದಿಸ್ ಸಾರ್ಟ್ ಆಫ್ ಲಿಪ್ಸ್ಟಿಕ್ ಬಿಫೋರ್. ಇದು ಸ್ಟೇಜ್ 9 to 9 ಲವ್ ಟ್ರಯಾಂಗಲ್ 3-in-1 ಲಿಪ್ಸ್ಟಿಕ್. ಈ ಎಲ್ಲಾ ಶೇಡ್ಸ್ ಹೈ ಇಂಪ್ಯಾಕ್ಟ್ ಪಿಗ್ಮೆಂಟ್ ಇರೋದ್ರಿಂದ ಇಂಟೆನ್ಸ್ ಕಲರ್ನ ಕೊಡುತ್ತೆ ಅಂತ ಹೇಳ್ಬೋದು. ನೀವೀಗ ಗಮನಿಸಬಹುದು, ರೈಟ್ ಸೈಡ್ ಅಲ್ಲಿ ಒಂದು ಶೇಡ್ ಇದೆ, ಲೆಫ್ಟ್ ಸೈಡ್ ಅಲ್ಲಿ ಒಂದು ಶೇಡ್ ಇದೆ. ಹಾಗೆಯೇ ಈ ಎರಡೂ ಕಾಂಬಿನೇಷನ್ ನ ಸೇರಿಸಿದ್ರೆ ಮಧ್ಯದಲ್ಲಿ ಅಂದ್ರೆ ಟಾಪ್ ಅಲ್ಲಿ 3ನೇ ಶೇಡ್ ಸಿಗುತ್ತೆ. ನಾನೀಗ ಸಿಂಪಲ್ ಆಗಿ ಡೆಮೋ ಕೂಡ ತೋರಿಸ್ತೀನಿ. ಇದರಲ್ಲಿರುವ ಅವಕಾಡೋ ಆಯಿಲ್ ಲಿಪ್ಸ್ಗೆ ನರಿಶ್ಮೆಂಟ್ ಕೊಡುತ್ತೆ, ಹೈಡ್ರೇಟ್ ಆಗಿ ಇಟ್ಟಿರುತ್ತೆ. ಸೊ ನೀವೀಗ ನೋಡ್ಬೋದು, ಫಸ್ಟ್ ಶೇಡ್, ಸೆಕೆಂಡ್ ಶೇಡ್, ಹಾಗೇನೆ ಥರ್ಡ್ ಶೇಡ್ ಕೂಡ ಸಿಕ್ತು ನಮಗೆ. ನೋಡಿದ್ರಲ್ಲ, ಇದನ್ನ ಯೂಸ್ ಮಾಡೋದು ಕೂಡ ತುಂಬಾನೇ ಈಸಿ. ಸೀಲಾಕ್ ಟೆಕ್ನಾಲಜಿ ಕೂಡ ಇದೆ, ಹಾಗಾಗಿ 12 hours ಲಾಂಗ್ ಸ್ಟೇ ಕೂಡ ಇರುತ್ತೆ. ಮ್ಯಾಟ್ ಫಿನಿಶ್, ಅಲ್ಟ್ರಾ ಪಿಗ್ಮೆಂಟೆಡ್, ಹಾಗೆ ಕಂಫರ್ಟಬಲ್ ಟು ವೇರ್. ಸ್ಟೇಜ್ 9 to 9 ಲಿಪ್ಸ್ಟಿಕ್ ವಾಟರ್ ಪ್ರೂಫ್ ಕೂಡ ಹೌದು, ಸ್ಮಚ್ ಪ್ರೂಫ್ ಕೂಡ ಹೌದು. 3 ಲಿಪ್ ಶೇಡ್ ನ ಒಂದೇ ಲಿಪ್ಸ್ಟಿಕ್ ಅಲ್ಲಿ ಅಚೀವ್ ಮಾಡಬಹುದಾದಂತಹ ಈ ಸ್ಟೇಜ್ 9 to 9 ಲಿಪ್ಸ್ಟಿಕ್ ವೈರಲ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಇದು ನನಗೆ ಸಿಕ್ಕಂತಹ ಫೈನಲ್ ಬ್ಯೂಟಿಫುಲ್ ಶೇಡ್. ಈ ಪ್ರಾಡಕ್ಟ್ ಕ್ರುಯಾಲಿಟಿ ಫ್ರೀ, ಹಾಗೆ ಡರ್ಮಟಾಲಜಿಕಲಿ ಟೆಸ್ಟೆಡ್. ಹಾಗೆ ಈ ಒಂದು ಸ್ಟೇಜ್ 9 to 9 ಲವ್ ಟ್ರಯಾಂಗಲ್ ಲಿಪ್ಸ್ಟಿಕ್ 5 ಬ್ಯೂಟಿಫುಲ್ ಶೇಡ್ ಗಳನ್ನ ಹೊಂದಿದೆ. ಇನ್ನು ನೀವು ಈ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಬೇಕು ಅಂದ್ರೆ ನನ್ನ ಕೂಪನ್ ಕೋಡ್ ನ ಬಳಸಿ ಅವರ ವೆಬ್ಸೈಟ್ ಅಲ್ಲಿ 15% ಆಫ್ ಪಡಿಬಹುದು. ಹಾಗೆ ಅಮೆಜಾನ್ ನೈಕಾ ಪರ್ಪಲ್ ಅಲ್ಲೂ ಕೂಡ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬಹುದು. ಹಲೋ, ಗುಡ್ ಮಾರ್ನಿಂಗ್. ಇನ್ನೂ ಯಾರೂ ಎದ್ದಿಲ್ಲ, ಎಲ್ಲರೂ ಮಲಗಿದ್ದಾರೆ. ಯಾರನ್ನೂ ಡಿಸ್ಟರ್ಬ್ ಕೂಡ ಮಾಡೋದಕ್ಕೆ ಹೋಗಲ್ಲ. ಯಾಕಂದರೆ ಇವತ್ತು ಶೂಟಿಂಗ್ ನಾನು ಬೇಗ ಹೋಗಬೇಕು. ಅದಾದಮೇಲೆ ನಾನು ಶೂಟಿಂಗಲ್ಲಿದ್ದಾಗ ನಾನು ಮಧ್ಯೆ ಮಧ್ಯೆ ಬಂದಷ್ಟೇ ಪಾಪುನ ನೋಡ್ಕೋತಾ ಇರ್ತೀನಿ. ಸೊ ಮಿಕ್ಕಿ ಟೈಮಲ್ಲಿ ಅಮ್ಮ ಮತ್ತು ಅತ್ತೆ ಇಬ್ಬರು ಶೂಟಿಂಗಿಗೆ ಬರ್ತಾ ಇದ್ದಾರೆ. ಸೊ ಅವರಿಬ್ಬರು ನೋಡ್ಕೋತಾ ಇರ್ತಾರೆ. ಸೊ ಹಾಗಾಗಿ ಇಡೀ ದಿನ ಅವರು ಬ್ಯುಸಿ ಇರ್ತಾರೆ. ಅವ್ರಿಗೆ ನಾನು ಡಿಸ್ಟರ್ಬ್ ಮಾಡಲ್ಲ. ನಾನೇ ಬೇಗ ಬೇಗ ಇವತ್ತು ಏನಂದರೆ ಎಲ್ಲ ಮಿಕ್ಸ್ಡ್ ಕೀನ್ವಾ ಮತ್ತು ಸೋಯಾ ಚಂಕ್ಸ್, ಇರೋ ಬರೋ ಕಾಳುಗಳು ಎಲ್ಲನೂ ಹಾಕ್ಬಿಟ್ಟು ಕ್ವಿಕ್ಕಾಗಿ ಒಂದು ಬಿಸಿಬೇಳೆ ಬಾತ್ ಥರ ರೆಸಿಪಿ ಮಾಡ್ಕೋತೀನಿ. ಅದಕ್ಕೆ ಬೇಗ ರೆಡಿ ಆಗಬೇಕು. ಇನ್ನು ಪಾಪು ಕರ್ಕೊಂಡು ಹೋಗ್ಬೇಕು ಇವತ್ತು. ಸೊ ಇಷ್ಟು ದಿನ ಏನಾದರೂ ಕೆಲಸಕ್ಕೆ ಹೋಗಬೇಕಾದ್ರೆ ಒಬ್ಬಳೇ ಹೋಗ್ತಿದ್ದೆ. ಈ ಸಲ ಪಾಪುನೂ ಕರ್ಕೊಂಡು ಹೋಗಬೇಕು. ಬಟ್ ಏನೋ ತಿಂಗಳಿಗೆ ಒಂದು 3-4 ದಿನ ಶೂಟ್ ಅಷ್ಟೇ ಅಂತ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗಿದ್ದೀನಿ. ಅವಳದು ಕೂಡ ಬ್ಯಾಗ್ ರೆಡಿ ಮಾಡಬೇಕು. ಇನ್ನು ಆಲ್ಮೋಸ್ಟ್ ಎಲ್ಲ ಅವಳ ಐಟಮ್ಸ್ನ ಇಟ್ಕೊಂಡಿದ್ದೀನಿ. ಬಟ್ ನೀಟಾಗಿ ಬ್ಯಾಗ್ ಅವಳದು ಕೂಡ ರೆಡಿ ಮಾಡಬೇಕು. ಅದಕ್ಕಿಂತ ಮುಂಚೆ ನಾನು ಬೇಗ ಬಿಸಿಬೇಳೆ ಬಾತ್ಗೆ ಇಟ್ಬಿಟ್ಟು ಸ್ವಲ್ಪ ಹೇರ್ ಮಾಸ್ಕ್ ಹಾಕ್ಕೊಂಡು ಬೇಗ ರೆಡಿ ಆಗ್ತೀನಿ. ಟೈಮ್ ಆಗ್ತಿದೆ ಇವತ್ತು. ಬೆಳಗ್ಗೆ ಕೂಡ ಬೇಗ ಎದ್ಬಿಟ್ಲು, ಹಾಗಾಗಿ ಫೀಡ್ ಮಾಡ್ತಾ ಕೂತೆ. ಸೊ ಅದಕ್ಕೆ ಲೇಟ್ ಆಗೋಯಿತು. ಯಾವ್ಯಾವ ತರಕಾರಿ ಇದೆಯೋ ಅದನ್ನು ಸ್ವಲ್ಪ ಕಟ್ ಮಾಡ್ಕೊಂಬಿಡ್ತೀನಿ. ಆ್ಯಕ್ಚುಲಿ ದಿನ ಅಮ್ಮ ಬೆಳಗ್ಗೆ ಎದ್ದು ಅಳವೆ ಮಾಡಿ ಬೇಗ ಬ್ರೇಕ್ಫಾಸ್ಟ್ ಮಾಡಿರ್ತಾಯಿದ್ರು. ಬಟ್ ಇವತ್ತು ತುಂಬಾ ಬೇಗ ಇದ್ದೀನಿ. ಯಾಕಂದರೆ 8 o'clock ಅಷ್ಟೊತ್ತಿಗೆ ನಾನು ಆಲ್ರೆಡಿ ಶೂಟಿಂಗ್ ಸೆಟ್ಟಲ್ಲಿರಬೇಕು. ಹಾಗಾಗಿ ಡಿಸ್ಟರ್ಬ್ ಮಾಡೋದಕ್ಕೆ ಇಷ್ಟ ಆಗ್ತಾಯಿಲ್ಲ. ನಾನೇ ಬೇಗ ಮಾಡ್ಕೊಂಡು ಹೊರಟೋಗ್ತೀನಿ. ಹೊರಗಡೆ ತಿನ್ನೋದಕ್ಕೆ ಮೊದಲಿಗೆ ನನಗಿಷ್ಟ ಆಗಲ್ಲ. ಮನೇಲೇ ಏನಿರುತ್ತೋ ಅದನ್ನು ಬೇಗ ಮಾಡಿಕೊಂಡು ಅದನ್ನೇ ಸ್ವಲ್ಪ ಕಟ್ಕೊಂಡು ಹೋಗ್ಬಿಟ್ರೆ ಬೇರೆದು ಏನೂ ನನಗೆ ಟೆನ್ಷನ್ ಇರೋದಿಲ್ಲ ಅಲ್ಲಿ. ಹಾಗಾಗಿ ಬೇಗ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ 1-2 ಸ್ಪೂನ್ ತುಪ್ಪ ಹಾಕೋತಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕೋತೀನಿ. ಸ್ವಲ್ಪ ಸೋಂಪು ಕಾಳು ಯೂಸ್ ಮಾಡ್ತಾ ಇದ್ದೀನಿ. ನೀವು ಊಟ ಆದಮೇಲೆ ಕೂಡ ಸ್ವಲ್ಪ ಸೋಂಪು ಕಾಳು ಅಥವಾ ಅಜ್ವಾನ ಹಾಕೊಳ್ಳೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ. ಕ್ಯಾರೆಟ್ ಮತ್ತು ಬೀನ್ಸ್ನ ಕೂಡ ಹಾಕೋತಾ ಇದ್ದೀನಿ. ಈ ಬಿಸಿಬೇಳೆ ಬಾತನ್ನ ತುಂಬಾ ಸಿಂಪಲಾಗಿ ಮಾಡ್ತಾಯಿದ್ದೀನಿ ನಾನು. ಟೊಮೆಟೊ ಕೂಡ ಹಾಕ್ಕೊಂಡೆ.
ಇದಾದಮೇಲೆ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಹಾಗೆಯೇ ಬಿಸಿಬೇಳೆಬಾತ್ ಪೌಡರ್ನ ಸ್ವಲ್ಪ ಬಳಸ್ತಾ ಇದ್ದೀನಿ. ಈಗ ನಾನು ಖೀನ್ವಾ ಮತ್ತು ಬೇರೆ ಧಾನ್ಯಗಳನ್ನು ಏನು ನೆನೆ ಹಾಕಿಟ್ಟಿದ್ನೋ ಸೋಯಾ ಚಂಕ್ಸ್ನ ಕೂಡ ಬಳಸ್ತಾ ಇದ್ದೀನಿ. ಸೊ ಇದೆಲ್ಲ ನೆನೆಸಿರೋದನ್ನು ಕುದೀತಿರುವಂಥ ಮಸಾಲೆಗೆ ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದೊಂದು 2 ವಿಷಲ್ ಬರೋ ತನಕ ವೆಯ್ಟ್ ಮಾಡೋಣ. ಅಷ್ಟರಲ್ಲಿ ನಾನು ಬಿಸಿನೀರಿಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕುಡಿದ್ಬಿಡ್ತೀನಿ. ಆನೆಸ್ಟಾಗಿ ಹೇಳ್ತೀನಿ, ನಂಗೆ ಗೊತ್ತಿಲ್ಲ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ. ಬಿಕಾಸ್ ಒಂದು ಕಡೆ ಪ್ರೋಗ್ರಾಮ್ ಇರುತ್ತೆ, ಪಾಪು ಇರ್ತಾಳೆ, ಆ್ಯಂಡ್ ನನಗೂ ಕೂಡ ಇದು ಹೊಸದು. ಸೊ ಹೋಪ್ ಇವತ್ತಿನ ದಿನ ಚೆನ್ನಾಗಿರುತ್ತೆ. ಹಾಗೆಯೇ ನನಗೆ ಸಿಕ್ಕಿರುವಂಥ ಕೆಲಸಕ್ಕೆ ನಾನು 100% ಜಸ್ಟಿಸ್ ನೀಡ್ತೀನಿ. ಯಾ ಶೂಟ್ಗೆ ಹೋಗಿ ತುಂಬ ತಿಂಗಳುಗಳೇ ಆಗೋಗಿದೆ. ಶೂಟಿಂಗ್ ಬ್ಯಾಗೆಲ್ಲ ನೀಟಾಗಿ ರೆಡಿ ಮಾಡ್ಕೊಂಡು ಹೋಗೋದೇ ಮರ್ತೋಗಿದೆ. ಇನ್ಫ್ಯಾಕ್ಟ್ ನೋಡೋಣ, ನಿನ್ನೆ ನೈಟೇ ಅರ್ಧ ರೆಡಿ ಮಾಡಿಟ್ಟಿದ್ದೆ. ಸೊ ಈಗ ಇನ್ನೂ ಜಾಸ್ತಿ ಏನೇನು ಐಟಮ್ಸ್ ಬೇಕೋ ಎಲ್ಲ ಸ್ವಲ್ಪ ನೆನೆಸ್ಕೊಂಡು ನೀಟಾಗಿ ಬೇಗ ರೆಡಿ ಮಾಡ್ಕೊಂಡು ಹೋಗ್ತೀನಿ. ಬಿಕಾಸ್ ಹಂಗೆ ಅನಿಸುತ್ತೆ, ಶೂಟಿಂಗ್ ಹೋದ್ಮೇಲೆ ಏನು ಚೇಂಜ್ ಮಾಡೋದಕ್ಕಾಗಲ್ಲ. ಏನಾದರೂ ಬೇಕು ಪಟ್ ಅಂತ ಅಂದರೆ ತುಂಬ ಕಷ್ಟ ಆಗುತ್ತೆ ಸಿಗೋದು. ಸೊ ಹಾಗಾಗಿ ಇವತ್ತು ಇನ್ನೊಂದು ವಿಷಯ ಏನಂದರೆ, ಯಶು ಅವರೇ ನನಗೆ ಡ್ರಾಪ್ ಮಾಡ್ತಾಯಿದ್ದಾರೆ. ಸೊ ಹಂಗಾಗಿ ಅವರು ಕೂಡ ಬೇಗ ಇದ್ದರು. ಸೊ ಇದು 2 ವಿಷಲ್ ಆದ ತಕ್ಷಣ ನಮಗೆ ಬೇಗ ಫಟಾಫಟ್ ಅಂತ ಬಿಸಿಬೇಳೆಬಾತ್ ರೆಡಿ ಇರುತ್ತೆ. ಅಷ್ಟೊತ್ತಿಗೆ ನಾನು ಇವತ್ತು ಹೇರ್ ಮಾಸ್ಕ್ ಕೂಡ ಹಾಕ್ಕೋಬೇಕು. ಹೇರ್ ಮಾಸ್ಕ್ ಹಾಕ್ಕೊಂಡು ಏನೇನು ಐಟಮ್ಸ್ನ ನಾನು ಬಿಟ್ಟಿದ್ದೀನಿ ಅದನ್ನೆಲ್ಲ ಒಂದು ಹತ್ರ ಲಿಸ್ಟ್ ಮಾಡ್ಕೊಂಬಿಟ್ಟಿದ್ದೆ, ಮಿಸ್ ಆಗಬಾರ್ದು ಅಂತ. ಪಾಪುಗೆ ಡೈಪರ್ಸ್ ಆಯಿತು, ಮತ್ತು ಅವ್ಳಿಗೆ ಏನಾದರೂ ಚೇಂಜ್ ಮಾಡೋದಕ್ಕೆ ಬಟ್ಟೆ ಆಯಿತು, ಅದನ್ನೆಲ್ಲದನ್ನು ಕೂಡ ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ಸೊ ಎಲ್ಲದನ್ನು ಅರೇಂಜ್ ಮಾಡ್ಕೊಂಬೋಣ ಬೇಗ ಆಯಿತಾ, ಟೈಮ್ ಆಗ್ತಾಯಿದೆ. ಪಾಪುನ ತೊಟ್ಲಿಗೆ ಹಾಕಿದ್ದೀನಿ. ಸೀರಿಯಸ್ಲಿ ಎಷ್ಟು ಮಿಸ್ ಆಗಿರುತ್ತೆ ಅಂದರೆ, ರೂಮು ನಂದು 2 ವಿಷಲ್ ಆಯಿತು. ಪಾಪು ಬ್ಯಾಗಲ್ಲಿ ಡೈಪರ್ಸ್ ಇಟ್ಕೋತಾ ಇದ್ದೀನಿ. ಆಮೇಲೆ ವಿಕ್ಸ್ ಏನಾದರೂ ಸ್ವಲ್ಪ ನೋಸ್ ಕಂಜೆಷನ್ ಅನಿಸಿದ್ರೆ ಬೇಕಾಗುತ್ತೆ ಅಂತ ಇಟ್ಕೋತೀನಿ. ಹಾಗೆಯೇ ಇದು ನನಗೆ ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಾವೆಲ್ಲೇ ಫೀಡ್ ಮಾಡಬೇಕಂದ್ರೂ ವಿತೌಟ್ ಹೆಸಿಟೇಷನ್ ನೀಟಾಗಿ ಬಾಡಿ ಕವರ್ ಮಾಡಿಕೊಂಡು ಫೀಡ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಇದು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಇದನ್ನು ಇಟ್ಕೊಂಡಿದ್ದೀನಿ. ಹಾಗೆಯೇ ಪಾಪುಗೆ ಒಂದು ಎಕ್ಸ್ಟ್ರಾ ಬಟ್ಟೆ ತೊಗೋತೀನಿ, ಅಕಸ್ಮಾತ್ ಅವರು ಗಲೀಜು ಮಾಡಿಕೊಂಡ್ರೆ ಅಥವಾ ಅವಳಿಗೆ ಶೆಕೆ ಗಿಕ್ಕೆ ಏನಾದರೂ ಆದರೆ ಅಂತ. ಹಾಗೆಯೇ ಒಂದು ವೆಟ್ ವೈಪ್ಸು, ಎಕ್ಸ್ಟ್ರಾ ಸ್ವ್ಯಾಡಲ್ ತೊಗೊಂಡಿದ್ದೀನಿ. ಹಾಗೆಯೇ ಕರ್ಚೀಫ್ ಕೂಡ ಇಟ್ಕೊಂಡಿದ್ದೀನಿ. ಇನ್ನು ನನ್ನ ಶೂಟಿಂಗ್ ಬ್ಯಾಗಲ್ಲಿ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ರೆಡಿ ಮಾಡ್ಕೊಂಡಿರೋದು ಒಂಥರ ಎಮೋಷನಲ್ ಮೂಮೆಂಟ್ ಅಂತ ಹೇಳ್ಬೋದು. ಸೊ ನೋಡಿ, ಇವತ್ತಿನ ಕಾಸ್ಟ್ಯೂಮ್ಗೆ ಸೂಟ್ ಆಗುವಂಥ ಜ್ಯುವೆಲ್ ಇವೆರಡೂ. ಇದನ್ನು ಬೀಡೆ ಜ್ಯುವೆಲ್ರಿಯಿಂದ ನಾನು ತರಿಸಿದ್ದೀನಿ. ಸೊ ಇವರಲ್ಲಿ ರೆಂಟಿಗೆ ಕೂಡ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ಎಲ್ಲದೂ. ಇಲ್ಲಿ ನೋಡ್ಬೋದು ನೀವು, ನಾನು ಕೂಡ ಮೇಕಪ್ ರಿಮೂವರ್ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಪೌಚಲ್ಲಿ ಬರೋ ಸಾಮಾನೆಲ್ಲ ಇದೆ ಇದರೊಳಗೆ. ಸೂಜಿ ದಾರದಿಂದ ಹಿಡಿದು ನೇಲ್ ಕಟರಿಂದ ಹಿಡಿದು ಚಿಕ್ಕ ಚಾಕುವಿಂದ ಹಿಡಿದು ಪ್ರತಿಯೊಂದು ಇದೆ ಇದರಲ್ಲಿ. ಸೊ ಇದರಲ್ಲೆಲ್ಲ ನಾನು ಮಾಯ್ಶ್ಚರೈಸರ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಹಾಗೆಯೇ ಇದು ನನ್ನ ಮೇಕಪ್ ಕಿಟ್. ಸೊ ಇದಿಷ್ಟು. ಇನ್ನು ನೈಟೆಲ್ಲ ನಾನು ಫ್ಯಾನ್ನ ಚಾರ್ಜ್ ಮಾಡಿದ್ದೆ. ಇದೂ ಅಷ್ಟೇ, ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಫ್ಯಾನ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಕೂಡ ಬ್ಯಾಗಿಗೆ ಹೋಗುತ್ತೆ. ಸೊ ಇದಿಷ್ಟು ನನ್ನ ಬ್ಯಾಗ್ ರೆಡಿ ಆಯಿತು. ಹಾಗೆಯೇ ಪಾಪು ಬ್ಯಾಗ್ ಕೂಡ ರೆಡಿ ಆಯಿತು. ಇನ್ನೇನಾದರೂ ಇದೆನಾ ಅಂತ ಯೋಚನೆ ಮಾಡ್ತಿದ್ದೀನಿ. ನನ್ನ ಕಾಸ್ಟ್ಯೂಮ್ ಕೂಡ ತೊಗೊಂಡು ಹೋಗ್ತಾ ಇದ್ದೀನಿ ನಾನೇ. ಇನ್ನೇನಿದೆ, ಒಂದು ರೀತಿ ಎಕ್ಸೈಟ್ಮೆಂಟ್ ಇದೆ, ಒಂದು ರೀತಿ ಸ್ವಲ್ಪ ಫಾರ್ ದ ವೆರಿ ಫಸ್ಟ್ ಟೈಮ್ ನರ್ವಸ್ ಆಗಿದ್ದೀನಿ ಅಂತ ಅನಿಸುತ್ತೆ. ಬಿಕಾಸ್ ಐ ಆಮ್ ಎಂಟೈರ್ಲಿ
ಡಿಫ್ರೆಂಟ್ ಪರ್ಸನ್ ಅಂತ ಫೀಲಿಂಗ್ ಇದೆ ಇವಾಗ. ಹೋಪ್ ಇವತ್ತಿನ ದಿನ ತುಂಬಾ ಖುಷಿಯಾಗಿ ಚೆನ್ನಾಗಿ ಹೋಗಿದೆ. ಆಬ್ವಿಯಸ್ಲಿ ಚೆನ್ನಾಗಿ ಹೋಗುತ್ತೆ. ಎಸ್, ಈಗ ಹೇರ್ ಮಾಸ್ಕ್ ಹಾಕೋತೀನಿ. ಹೇರ್ ಮಾಸ್ಕ್ ಹಾಕ್ಕೊಂಡು ಬೇಗ ರೆಡಿಯಾಗಿ ತಿಂಡಿನ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಸ್ವಲ್ಪ ತರಕಾರಿನೂ ಬೇಯಿಸ್ಕೊಂಡು ಅದನ್ನು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಇವತ್ತು ಯಶು ನನಗೆ ಡ್ರಾಪ್ ಮಾಡ್ತಾರೆ. ಅವ್ರಿಗೆ ಸ್ವಲ್ಪ ಹೊತ್ತು ಪ್ರೋಗ್ರಾಮಲ್ಲಿ ಇರಿ ಅಂತ ಹೇಳ್ತಾ ಇದ್ದೀನಿ. ಸೊ ಇರಬಹುದು. ಅಮ್ಮ ಮತ್ತು ಅತ್ತೆ ಅವರು ರೆಡಿ ಆಗ್ತಾ ಇದ್ದಾರೆ. ಸೊ ಒಂದು ರೀತಿ ಫ್ಯಾಮಿಲಿ ಪಿಕ್ನಿಕ್ ಥರ ಫೀಲಿಂಗ್ ಆಗ್ತದೆ. ಸೊ ನೋಡೋಣ ಮಗಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ. ಅವಳು ಆ್ಯಕ್ಚುಲಿ ಸೈಲೆಂಟ್, ಹಾಗೆಲ್ಲ ನಗ್ತಾ ಇರ್ತಾಳೆ, ಜಾಸ್ತಿ ನನಗೆ ಹಿಂಸೆ ಕೊಟ್ಟಿಲ್ಲ ಇದುವರೆಗೂ. ಸೊ ನೋಡೋಣ, ಇವತ್ತು ಫಸ್ಟ್ ಟೈಮ್ ಅವಳನ್ನು ಶೂಟಿಂಗಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಲೆಟ್ಸ್ ಸಿ. ಪಾಪುಗೆ ರೆಸ್ಟ್ ಮಾಡೋದಕ್ಕೆ ಬೆಡ್ ವಿತ್ ನೆಟ್ನ ಕೂಡ ನಾನು ತೊಗೊಂಡು ಹೋಗ್ತಾ ಇದ್ದೀನಿ. ಇನ್ನು ಶೂಟ್ ಟೈಮಲ್ಲಿ ಹೊಟ್ಟೆ ಹಸಿಯುತ್ತೆ, ಹಾಗೆಯೇ ಹಾಲು ಕೊಡ್ತಾ ಇರೋದ್ರಿಂದ ತುಂಬಾ ಹೊಟ್ಟೆ ಹಸಿಯುತ್ತೆ. ಹಾಗಾಗಿ ತರಕಾರಿಗಳನ್ನು, ಮೊಳಕೆ ಕಾಳನ್ನು ಮತ್ತು ಆಲ್ಮಂಡ್ನ ಸಿಪ್ಪೆ ಸುಲಿದು ಎಲ್ಲದನ್ನು ನೀಟಾಗಿ ಬಾಕ್ಸಲ್ಲಿ ಹಾಕೋತಾ ಇದ್ದೀನಿ. ಆಹಾರದಲ್ಲೇ ನಾವು ಪೂರ್ತಿಯಾಗಿ ನಮ್ಮ ವೆಯ್ಟ್ನ ಆಗಿರ್ಬೋದು, ಮನಸ್ಥಿತಿ ಆಗಿರ್ಬೋದು ಎಲ್ಲದನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ. ಈಗಿಂದನೇ ಸ್ವಲ್ಪ ಕಾಳಜಿ ವಹಿಸಿದ್ರೆ ಆದಷ್ಟು ಬೇಗ ನಾನು ಬ್ಯಾಕ್ ಟು ನಾರ್ಮಲ್ ಆಗ್ತೀನಿ ಅನ್ನೋ ಒಂದೇ ಉದ್ದೇಶ. ಯಾಕಂದರೆ ಇವಾಗೇನೋ ಅಷ್ಟು ಗೊತ್ತಾಗ್ತಾ ಇಲ್ಲ, ಎಲ್ಲರೂ ಇದ್ದಾರೆ. ಬಟ್ ಪಾಪು ಸ್ವಲ್ಪ ದೊಡ್ಡೋಳಾದ್ಮೇಲೆ ಅವಳನ್ನ ಯಾವಾಗಲೂ ಎತ್ಕೊಳ್ಳೋ ಅಷ್ಟು ಶಕ್ತಿ ನನಗೆ ಬೇಕು ಅಂದರೆ ನಾನು ಬ್ಯಾಕ್ ಟು ನಾರ್ಮಲ್ ಆಗಲೇಬೇಕು. ಇದೆಲ್ಲದರೊಟ್ಟಿಗೆ ಅಮ್ಮ ಮಾಡಿದಂಥ ಉಂಡೆನ ಕೂಡ ನಾನು ಒಂದು ಬಾಕ್ಸಲ್ಲಿ ಹಾಕ್ಕೊಂಡೆ. ಹಾಗೆಯೇ ಹೇರ್ ಮಾಸ್ಕ್ ಹಾಕ್ಕೊಂಡೆ, ಅದಕ್ಕೂ ಕೂಡ ಸ್ವಲ್ಪ ಟೈಮ್ ಬೇಕಿತ್ತು. ಇದಾದಮೇಲೆ ಸ್ನಾನ ಮಾಡಿಕೊಂಡು ಪೂಜೆ ಮುಗಿಸಿ ಶೂಟ್ಗೆ ಹೋದೆ. ನೀವು ನೋಡಿದ್ರಿ, ರೆಡಿ ಕೂಡ ಆದೆ. ಹಾಗೆಯೇ ನನ್ನ ಎಂಟ್ರಿಗೆ ಒಂದು ಸಿಂಪಲ್ ಆದಂತಹ ಪರ್ಫಾರ್ಮೆನ್ಸ್ ಕೂಡ ಆಯಿತು. ಪರ್ಫಾರ್ಮೆನ್ಸ್ ಕೂಡ ಮುಗಿಸ್ದೆ. ಇನ್ನು ಶೂಟ್ ಮಧ್ಯೆ ಬ್ರೇಕ್ ಸಿಕ್ಕಾಗಿಲ್ಲ. ಬೇಗ ಓಡೋಗಿ ಪಾಪುನ ನೋಡಿಕೊಂಡು ಹಾಲು ಕೊಡಿಸಿ ವಾಪಸ್ ಬರ್ತಾ ಇದ್ದೆ. ಈ ಮಗದಿರ ಫಿಲ್ಮಲ್ಲಿ ಹೀರೋಯಿನ್ ಟಚ್ ಆದಾಗ ಹಲೋ, ನಮಸ್ಕಾರ. ಏನು ಗೊತ್ತಾ, ಇವಾಗ ಈ ಒಂದು ಮಗಳೇ, ಈ ಒಂದು ಊಟದ ಬ್ರೇಕಲ್ಲಿ ಒಂದು ಪ್ರಶ್ನೆ. ಯಶು ಇದ್ದಾರೆ, ಅಮ್ಮ ಇದ್ದಾರೆ, ಮಮ್ಮಿ ಇದ್ದಾರೆ, 3 ಜನಕ್ಕೂ ಒಂದು ಪ್ರಶ್ನೆ. ಏನಂದರೆ, ಅವಳೇ ಕೇಳ್ತಾಳೆ ಅಂತ. ಇವತ್ತು ಶೂಟಿಂಗ್ ಬಂದಿದ್ದೀವಿ, ಆಮೇಲೆ ಮಗಳನ್ನ ಕರ್ಕೊಂಬಂದಿದ್ದೀವಿ, ನೀವು ಬಂದಿದ್ದೀರಾ, ಶೋ ನೋಡ್ತಿದ್ದೀರಾ, ಓವರ್ ಆಲ್ ಏನು ಅನ್ನಿಸ್ತಿದೆ? ನನಗೇನಾರು ಹೇಳ್ಬೇಕು ಅನ್ನಿಸ್ತಿದೆನಾ ಏನು? ಆ್ಯಕ್ಚುಲಿ ಖುಷಿಯಾಗಿದೆ. ನಿನಗಿಂತ ಜಾಸ್ತಿ ನನಗೆ ಖುಷಿಯಾಗಿದೆ. ಯಾಕೆಂದರೆ ನೀನೊಂಥರ ಯಾವಾಗಲೂ ಪಟ ಅಂತ ಏನಾದ್ರು ಓಡ್ಕೊಂಡು ಮಾತಾಡ್ಕೊಂಡು ಏನಾದ್ರು ಮಾಡ್ತಿದ್ದವಳು. ನಿನಗೆ ಕೈ ಬಾಯಿ ಎಲ್ಲ ಕಟಕ್ದಂಗೆ ಆಗ್ಬಿಟ್ಟಿತ್ತು ಇಷ್ಟು ದಿನ. ಸೊ ಇವಾಗ ಏನಾಗಿದೆ, ನಿನಗೊಂಥರ ಕಳೆ ಕಾಣ್ತಾ ಇದೆ. ಬೆಳಿಗ್ಗೆ ನೋಡ್ತಾ ಇದ್ದೇನಲ್ಲ, ಅದು ಪ್ರೊಮೋ ಶೂಟಿಗೆ ಬಂದಾಗಲೇ ನೋಡಿದ್ದೆ, ಕಳೆ ಕಾಣ್ತಾ ಇತ್ತು. ಇವತ್ತೇನು ಹೆಚ್ಚು ಕಳೆ ಕಾಣ್ತಾ ಇದೆ. ಸೊ ನಿನಗೆ ಖುಷಿ ಏನಾದ್ರು ಮಾಡ್ತಾ ಇರೋಕ್ಕೆ ಏನೋ. ಸೊ ಖುಷಿಯಾಗಿರಲಿ, ಶೋ ಚೆನ್ನಾಗಾಗಲಿ, ಆಲ್ ದಿ ಬೆಸ್ಟ್. ಸೊ ಜಡ್ಜ್ ಪ್ಯಾನಲಲ್ಲಿ ಕೂತಿದ್ಯಾ, ಡೆಫಿನೆಟ್ಲಿ ವಿಲ್ ಎಂಜಾಯ್ ದಿ ಶೋ. ಒಂದು ರಿಕ್ವೆಸ್ಟು, ಕಲರ್ಸ್ ಅವ್ರಿಗೆ ಕೇಳು, ಇನ್ನೊಂದಿಬ್ರು ಕಪಲ್ ಸೇರಿಸ್ಬೋದಂತ. ನಮ್ಮ ಅಪ್ಪ ಅಮ್ಮನ, ನಿಮ್ಮ ಅಪ್ಪ ಅಮ್ಮನ ಕಳಿಸ್ಬೋದಾ ಅಂತ. ಮನೇಲಿ ಕೊಟ್ಲೆ ಇಡ್ತಾರೆ. ಹೌದು, ಮತ್ತೆ ಪರಿಹಾರ ಆಗದಿರ ತೊಂದರೆಗಳಿಗೆಲ್ಲ ಒಂದು ಪರಿಹಾರ ಸಿಗ್ಬೋದು. ಸೂಪರ್. ಏನಿಲ್ಲ, ನನಗೂ ನಿಜವಾಗ್ಲೂ ಅವ್ನು ಹೇಳ್ದಂಗೆ ನನಗೇ ತುಂಬ ಖುಷಿ ಆಗ್ತಾಯಿದೆ. ಯಾಕೆ ಅಂತಂದರೆ ಯು ಆರ್ ಕೇಪೇಬಲ್. ಅಂದರೆ ನಿನ್ನ ನಾಲೆಡ್ಜು ಮತ್ತು ಅದರಲ್ಲೂ ಸ್ಪೆಷಲ್ಲಾಗಿ ರಾಜಾರಾಣಿ ಜಡ್ಜಾಗಿ ಹೋಗ್ತಾ ಇದೆಯಾ ಅಂದಂತೂ ನನಗೆ ತುಂಬ ಖುಷಿ ಆಯಿತು. ನಾವೆಲ್ಲ ಬಾಣಂತಿರು ಅಂತಂದರೆ 3-4 ತಿಂಗಳಾದ್ರೂ ನಾವು ಎದ್ದು ಓಡಾಡ್ತಾನೆ ಇರಲಿಲ್ಲ ಕಣವ. ನಿನ್ನ ಎನರ್ಜಿ, ನಾನು ಇಷ್ಟು ದಿವಸ ನೀನು ಒಂದು 15 ಡೇಸು ನೀನು ರೆಸ್ಟ್ ತಗೊಳ್ಳಿಲ್ಲ. ತುಂಬ ಚೆನ್ನಾಗಿ ಓಡಾಡ್ಕೊಂಡು ಮಗುನೆಲ್ಲ ಫುಲ್ ಮಗು ಕೆಲಸ ಎಲ್ಲ ನೀನೇ ಮಾಡ್ಕೊಂಡು ನೀನು ತುಂಬ ಎಂಜಾಯ್ ಮಾಡ್ತೀಯ. ಮತ್ತು ಇದನ್ನು ಎಂಜಾಯ್ ಮಾಡ್ತಾ ಇರೋದು ನೋಡಿದರೆ ನಂಗೆ ತುಂಬ ಖುಷಿ ಆಗುತ್ತೆ. ಅಂದರೆ ನನಗೆ ಅನ್ನಿಸ್ತಾ ಇತ್ತು, ಈ ಹುಡುಗಿ ಇಷ್ಟು ಟ್ಯಾಲೆಂಟೆಡ್ಡು, ಸುಮ್ಮನೆ ಮನೇಲಿ ಕೂರ್ಸ್ಕೊ
ಹೋಗ್ಬಿಟ್ಟಿದ್ದೀವಲ್ಲ ಅಂತ ನಂಗೆ ಒಂದೊಂದ್ಸರಿ ಅಲ್ಲ ಒಂಥರ ನಂಗೆ ತುಂಬ ಫೀಲ್ ಆಗ್ತಿತ್ತು. ಅಂದರೆ ನೀನೊಂದು ಸಣ್ಣ ಬ್ಲಾಗ್ ಮಾಡೋದಾದರೂ ಸಮೇತ ಎಷ್ಟು ಅದಕ್ಕೆ ವರ್ಕೌಟ್ ಮಾಡ್ತೀಯಾ, ಎಷ್ಟು ಕೆಲಸ ಮಾಡ್ತೀಯಾ, ಹಾಗೆ ತುಂಬ ಜನ ನಾನು ಹೊರಗಡೆ ಹೋದೆಲ್ಲ ಸುಮಾರು ಜನ ಕೇಳ್ತಾರಲ್ಲ, ನಾನು ಅವ್ರನ್ನ ಫಾಲೋ ಮಾಡ್ತೀನಿ, ತುಂಬ ಇಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ನಂಗೊಂಥರ ತುಂಬ ಹೆಮ್ಮೆ ಅಂತ ಅನಿಸುತ್ತೆ. ಸ್ಪೆಷಲ್ಲಾಗಿ ನಿಜವಾಗ್ಲೂ ಐ ಆಮ್ ಪ್ರೌಡ್. ಏನಿಲ್ಲ, ಈ ಶೋಗೆ ನೀವು ಹೊಂಟಿದ್ದಕ್ಕೆ ಒಂದೇ ಒಂದು ಭರ್ತಿ ಸಂತೋಷ ಅಂದರೆ ಒಂದಿನ ನಿನ್ನ ಮಗಳು ಪೂರ್ತಿ ನನ್ನ ಕೈಯಾಗ ಸಿಗ್ತಾಳಲ್ಲ ಅಂತ ಅಷ್ಟೇ. ಇಲ್ಲಾಂದ್ರೆ ಯಾವಾಗಲೂ ಒಂದು ನಿಮಿಷ ಆಳಂಗಿಲ್ಲ, ಅಮ್ಮ ಕೊಡಮ್ಮ ಅಂತ ಹೇಳಿ ನಾನೇ ಜೋಪಾನ ಮಾಡಬೇಕು, ಅವಳೇ ಎಲ್ಲ ಮಾಡಬೇಕು ಅಂತ. ನಾನು ಹೇಳ್ದಾಗೆ ನಾನು ವೇದಿಕೆ ಮೇಲೂ ಅದನ್ನೇ ಹೇಳ್ತಿದ್ದೆ. ಎಸ್ಪೆಷಲಿ ಹೆಣ್ಮಕ್ಳ ಲೈಫಲ್ಲಿ ಮಗು ಅಥವಾ ಮದುವೆ ಆದಮೇಲೆ ಬಹಳಷ್ಟು ಬದಲಾವಣೆಗಳಾಗುತ್ತೆ. ಯಾಕಂದರೆ ಏನೋ ಒಂದು ಕೆಲಸ ಮಾಡ್ತಿರ್ತೀವಿ, ಮದುವೆ ಆದಮೇಲೆ ಆ ಪ್ಲೇಸಿಂದ ಅಫ್ಕೋರ್ಸ್ ಗಂಡನ ಮನೆಗೆ ಹೋಗಬೇಕಾಗತ್ತೆ. ಆಮೇಲೆ ಮಗು ಆದರೆ ನಮ್ಮ ದೈಹಿಕ ಬದಲಾವಣೆಗಳಾಗುತ್ತೆ, ಮಾನಸಿಕ ಬದಲಾವಣೆಗಳಾಗುತ್ತೆ. ಆವಾಗ ನಾವು ಒಬ್ಬರೇ ಎಲ್ಲ ಮಾಡೋದಕ್ಕೆ ಬಹಳಷ್ಟು ಸಲ ಸಾಧ್ಯ ಆಗೋದಿಲ್ಲ. ಬಟ್ ಫ್ಯಾಮಿಲಿ ಸಪೋರ್ಟ್ ಇದ್ದರೆ, ಫ್ಯಾಮಿಲಿ ಪಾಸಿಟಿವಿಟಿ ಇದ್ದರೆ 100% ಏನು ಬೇಕಾದ್ರೂ ಆರಾಮಾಗಿ ಮಾಡ್ಬೋದು. ಸೊ ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ಯಜಮಾನ್ರಿಗೆ, ನಮ್ಮ ಅತ್ತೆ ಅವರಿಗೆ, ನಮ್ಮ ಅಮ್ಮಂಗೆ 3 ಜನಕ್ಕೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಆಮೇಲೆ ನನ್ನ ಮಗಳಿಗೆ, ಎಲ್ರಿಗಿಂತ ಮುಖ್ಯ ನನ್ನ ಮಗಳಿಗೆ, ನೋಡಿ ನನ್ನ ಮಗಳು ಎಷ್ಟು ಮುದ್ದಾಗಿ ಆರಾಮಾಗಿ ಅನ್ಕೊಂಡು ಮಲ್ಗೈತೆ, ಏನು ತೊಂದರೆ ಕೊಡದೆ ಹಾಲು ಕುಡ್ಕೊಂಡು. ಪಾಪ ಅದಕ್ಕೂ ಥ್ಯಾಂಕ್ಸ್, ಎಲ್ರಿಗೂ ಥ್ಯಾಂಕ್ಸ್. ವಿಡಿಯೋ ಮಾಡ್ತಿರುವಂಥ ನಮ್ಮ ಆರುಷ್ಗೂ ಥ್ಯಾಂಕ್ಸ್, ದೀಪುಗೂ ಥ್ಯಾಂಕ್ಸ್. ಚೆನ್ನಾಗಿ ಊಟ ಗೀಟ ಹಾಕಿ ನನ್ನ ಚೆನ್ನಾಗಿ ನೋಡ್ಕೊತೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಿಂಗಿದೆ ಅವನು ದೀಪು ಡಯಟ್ ಮಾಡ್ತಾವ್ರಂತೆ. ನೀವೇ ಆಡಿಯನ್ಸ್ ಪ್ಲೀಸ್ ನೀವೇ ಒಂದು ಸಜೆಸ್ಟ್ ಮಾಡಿ, ಅವನು ಯಾಕೆ ಡಯಟ್ ಮಾಡ್ತಾನೆ, ಹೆಂಗೆ ಡಯಟ್ ಮಾಡ್ತಾನೆ ಅಂತ. ಆಲ್ಮೋಸ್ಟ್ 2 ಗಂಟೆ, ಇನ್ನೂ ಕೆಲವೊಂದು ಪರ್ಫಾರ್ಮೆನ್ಸಸ್ ಬಾಕಿ ಇದೆ. ನಾನಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಅಮೇಝಿಂಗ್ ಕಪಲ್ಸ್ ಇದ್ದಾರೆ. ಒಂದೊಂದು ಕಪಲ್ದು ಒಂದೊಂದು ಸ್ಪೆಷಾಲಿಟಿ, ಒಂದೊಂದು ಹಿಸ್ಟ್ರಿ ಅಂತ ಹೇಳ್ಬೋದು. ಸೊ ಎಸ್, ನಾನಂತೂ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ರಾಜಾರಾಣಿ ಶೋನ ಸಖತ್ ಎಂಜಾಯ್ ಮಾಡ್ತೀರಾ. ಸೊ ಶೋ ನೋಡೋದನ್ನ ಮರಿಬೇಡಿ. ಹಣ, ಹೆಸರು ಎಲ್ಲದಕ್ಕಿಂತ ಒಂದು ಕುಟುಂಬದಲ್ಲಿ ವಿಶ್ವಾಸ, ಬಾಂಧವ್ಯ, ಪ್ರೀತಿ ಇದ್ದಾಗ ಅದು ಶ್ರೀಮಂತ ಅನ್ಸ್ಕೊಳ್ಳುತ್ತೆ. ನೀವೆಲ್ಲರೂ ಕೂಡ ಶ್ರೀಮಂತವಾಗಿ, ಶ್ರೀಮಂತ ಕುಟುಂಬದಲ್ಲಿ ಪ್ರೀತಿಯಿಂದ ಬದುಕಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಲಾಟ್ಸ್ ಆಫ್ ಲವ್. ಆದಷ್ಟು ಬೇಗ ಸಿಗ್ತೀನಿ. ಬಾಯ್.